ಅಶ್ವಿನಿ ಅಮ್ಮ ಬಾರವಾ ಲಕ್ಷ್ಮಿ ಬಾ ಕುಂದ್ರ ಬಾ. ಇಲ್ಲಮ್ಮ ಪರವಾಗಿಲ್ಲ. ಅಯ್ಯಯ್ಯವ್ವ ಕುಂದ್ರಯ್ಯವ್ವ ತಾಯಿ. ಅಲ್ಲ ನೀನೇನು ಈಗೇನು ಬೇರೆದಕ್ಕೇನ? ನನ್ನ ಮನೆ ಸೊಸಿ ಪಾರ್ವತಿ ಅದಲ್ಲ ಕಿತ್ತಂಗಿ, ನೀನೇ ಮನೆ ಹುಡುಗಿದ್ದಂಗ. ಕುಂದ್ರ ಅಂದಂಗ ಅವ ಪರಮದಾರನ ಏನಾರ ವಿಚಾರ ಇತ್ತನ ಹೇಳುದು? ಏನಿಲ್ಲಮ್ಮ, ಇವತ್ತೊಂಚೂರು ದೌಡ್ ಬಿಡ್ತೆ, ಸ್ಪೋರ್ಟ್ಸ್ ಇತ್ತು ನಮ್ಮ ಕಾಲೇಜ್ನಾಗ, ಹಾಗಾಗಿ ಸ್ವಲ್ಪ ದೌಡ್ ಬಿಡ್ತೆ. ಅದಕ್ಕೆ ಅಕ್ಕನ ಭೇಟಿಯಾಗಿ ಮನೆಗೆ ಹೋಗೋಣ ಅಂತ ಬಂದೆ. ಓ ಹೌದನು? ಹೌದು, ಎಲ್ಲ ಸಲಗೂ ಸ್ಪೋರ್ಟ್ಸ್ ನಡೆದಿರ್ಬೇಕಲ್ಲ ಈಗ ಸ್ಪೋರ್ಟ್ಸ್. ಹ್ಞೂ ಅಮ್ಮ, ಈಗ ಅದೇ ನಡೆದಿರ್ತೈತಿ. ಅಂದಂಗ ಅಮ್ಮ ಅಕ್ಕ ಎಲ್ಲುಗಳ ಮತ್ತೆ ಅಶ್ವಿನಿ? ನಿಮ್ಮ ಅಕ್ಕ ಜಾಕಕ್ಕೆ ಹೋಗ್ಯಾಳ, ಬರ್ತಾಳೆ ಈಗ. ಅಂದಂಗ ಅಶ್ವಿನಿ ಸಿಟ್ಟು ಮಾಡ್ಕೊಂಡು ಕೊನೆಯಾಗ ಹೋಗಿ ಕುಂತತ್ವ. ಲಕ್ಷ್ಮಿ ಯಾವಾಗ ಬಂದವ? ಈಗ ಬಂದೆಮ್ಮ. ಆರಾಮದಿಯಾ? ಶಾಂತಕ ಆರಾಮದಾಳ? ನಿಮ್ಮಪ್ಪರ ಆರಾಮದಾರನ? ಅಮ್ಮರ ಆರಾಮದಾರನ? ಹ್ಞೂ ಅಮ್ಮ, ಎಲ್ಲರೂ ಆರಾಮದಾರ. ನಾನು ಹಂಗೆ ಅಕ್ಕನ ಬಿಟ್ಟಾಗನ ಅಂತ ಬಂದೆ ಅಷ್ಟೇ. ಹೌದನ? ಚಲೋ ಆತ್ಬಿಡ ಬಂದಿದ್ದೆ. ಹಂಗೆ ಬರ್ಕೊಂತ ಹೋಗ್ಕೊಂತೀರ್ರಿ. ಅಶ್ವಿನಿ ಕರಿತಂತರಿ ಕುಂದರ್. ಸಿಟ್ಟಾಗಳಂತ? ಸಿಟ್ಟಾಗ್ಯಾಳ. ಅದೇನೋ ದೇಶ ಬಿಟ್ಟು ದೇಶಕ್ಕೆ ಅಮೇರಿಕ ಕೊಯ್ಯುವ ತಾಯಿ. ಈಮಾನ್ದಾಗ ಸಮುದ್ರ ಹಾರಿ ಈಮಾನ್ದಾಗ ಓದಕ್ಕೆ ಹೋಗ್ಕಳಂತ ನೋಡಿಕೆ. ಅಲ್ಲ ಯಾಕೆ ಬೇಕವ ಅಂತ ಓದಕ್ಕೆ ಹೋಗೋದು ಮಾಡೋದು. ಈಗ ಏನು ಕಡಿಮೆ ಆಗೈತೆ ನಮ್ಗೆ ಅಂತ? ಅದಕ್ಕೆ ಈಮಾನ್ದಾಗ ಅಲ್ಲಿ ದೇಶ ಬಿಟ್ಟು ದೇಶಕ್ಕೆ ನಮ್ಮ ದೇಶ ಅಲ್ಲ, ಭಾಷೆ ಅಲ್ಲ, ಊರಲ್ಲ, ಮಂದಲ್ಲ, ಅವು ನಮ್ಗೆ ಬ್ಲೇಜಿರ್ಲಿದ್ದಂಗೆ ಇರ್ತಾವ. ಓಸು ಜೋಡಿಯಾದಂತ ಮಕ್ಕದು ಅವ್ರ ಕಡೆ ಹೋಗಿರ್ತೇನಂತ ಆಳ್ ನೋಡು. ಎಷ್ಟು ಹೇಳ್ಬೇಕೀಗ? ಹೇಳಿದ ಮತ್ತೆ ಒಟ್ಟ ಕೇಳುವಳವ. ಅಮೇರಿಕಕ್ಕೆ ಹೋಗ್ಕಳಂತ? ಯಪ್ಪ ದೇವ್ರೆ, ಅಮೇರಿಕಕ್ಕೆ ಅಷ್ಟು ದೂರ ಎದಕ್ಕೆ ಹೋಗ್ಕಳಂತ? ನಾವು ಇದನ್ನ ಕೇಳಿದ್ದ, ಅದೇನೋ ಹೆಚ್ಚಿಂದ ಓದಕ್ಕೆ ಹೋಗ್ಕಳಂತ. ಓದಕ್ಕ ನಮ್ಮ ಇಂಡಿಯಾದಾಗೆ ಬೇಕಾದಂತ ಓದವಲ್ಲ, ಯೂನಿವರ್ಸಿಟಿ ಓದೋದು ಎಲ್ಲೇ ಈ ಬೇಕಂದಲ್ಲೇ ಓದ್ಬೋದಪ್ಪ. ಈಗ ನೋಡಿ, ನಿನಗಿರೋ ಬುದ್ಧಿ ಅದಕ್ಕಿಲ್ಲ. ಕಬರಿಗಡಿಗೆ ಓದಿರ್ತೀವಿ, ಒಂದು ಈಟಕ್ಕೆ ಹೆಂಗಾರ ಮಾಡಿ ನಾವು ಅಲ್ಲಿ ಅನ್ಬೇಕು. ಹಂಗೆ ಮನಸ್ಸು ಬದಲಿ ಮಾಡಕ್ಕಿದೆ. ನಾನು ಹೇಳಿದ್ರೆ ಕೇಳ್ಬೇಕಲ್ಲಕ್ಕೆ. ಏನೋ ಒಂದು ಮಾತು ಹೇಳಿ. ಅಶ್ವಿನಿ ಅಶ್ವಿನಿ ಒಳಕ್ಕೆಮ್ಮ. ಅಶ್ವಿನಿ ಇಕ್ಕಿ ಬಂದಾಳ ನೋಡ. ಲಕ್ಷ್ಮಿ ಬಂದಾಳ ಬಾ. ಮ್ಯಾಗಿನ ರೂಮ್ ನೆಮ್ಮಕೊಂಡಾಳ ಏನ? ಲಕ್ಷ್ಮಿ ಬಂದಾಳ. ಬಂದೆ ಲಕ್ಷ್ಮಿ. ಅವಾಗ ಈಗ ಬಂದಿ? ಈಗ ಬಂದೆ ಅಕ್ಕನ ಮಾತಾಡ್ಸೋಣ ಅಂತ. ಹೌದೇನೆ? ಚಲೋ ಆತ್ ಬಿಡ ನೀ ಬಂದಿದ್ದೆ. ನಂಗೂ ಬೇಜಾರಾದಂಗೆ ಆಗ್ಬಿಟ್ಟಿತ್ತೆ. ನೀ ಬಂದಿದ್ದು ಚಲೋ ಆತ. ಎದಕ್ಕೆ ಬೇಜಾರಾಗ್ಯಾಳ ಕೇಳುವ ಲಕ್ಷ್ಮಿ ಒಂದಿಟ್ಟು. ಯಾಕ ಎದಕ್ಕೆ ಬೇಜಾರಾಗಿದ್ದಿ? ಎದಕ್ಕಿಲ್ ಬಿಡ, ಹಂಗ ನಮ್ಮ ಅತ್ತಿದ ತಗ ತನ್ನ ಮಗನಾದ್ರೆ ಎಲ್ಲಿ ಬೇಕಲ್ಲ ಕಳಿಸಿ ಓದಿಸಿ ಚಂದಾಗಿ ಕೆಲಸ ಕೊಡಿಸಿ ಇದು ಮಾಡಿದ್ಲ. ನನ್ಗಾದ್ರೆ ನಮ್ಮ ಅಪ್ಪಗ ಕಳಿಸ್ಬೇಡ ಅಂತ ಹೇಳಕತ್ತಾಳ. ಏಯ್ ಕಬರ್ಗಡಿ, ನನ್ನ ಮಗನ ಅಮೇರಿಕ ಕಳಿಸಿದ್ನೇನು ಗಂಡು ಹುಡುಗನ? ಅಲ್ಲಿ ನಮ್ಮ ಶೆಲ್ಲುಡೆ ಬರಬರಿ ಇಲ್ಲ, ಹಳ್ಳಾಗಿ ಎಲ್ಲಿ ಕಾಲೇಜ್ ಅಂತೇಳಿ ಇಲ್ಲಿ ಹುಬ್ಬಳ್ಳಿ ಪೇಟೆಗೆ ಸೇರಿಸಿತ್ತು. ಆಮೇಲೆ ಬೆಂಗಳೂರಿಗೆ ಹೋಗಿದ್ದ ಕೆಲ್ಸಕ್ಕೆ. ನಿನ್ಗೆ ಗೊತ್ತೈತಿ, ನನ್ನ ಗಂಡಸ ಮಗನ ಆಟ ದೂರ, ಅದು ಆಮ್ಯಾಗ ಕಳ್ಸೀನಿ. ನೀನು ಹೊಕ್ಕೇನ ಆಟ ದೂರ ಏನು ಅಮೇರಿಕಾನ? ನಂಗೆ ಹೈಯರ್ ಸ್ಟಡಿ ಮಾಡಕ್ಕೆ ಅಮೇರಿಕಕ್ಕೆ ಹೋಗ್ಬೇಕಂತ ಭಾಳ ಆಸೆ ಆಗೈತಿ. ನಾನು ಸ್ಟಡೀಸ್ನ ಭಾಳ ಸೀರಿಯಸ್ ಆಗಿ ತೊಗೊಂಡಿನಿ. ಅದಕ್ಕೆ ಓದ್ಬೇಕಂತ ನಂಗೆ ಭಾಳ ಆಸೆ ಆಗೈತಿ. ಈಗ ಹೈಯರ್ ಸ್ಟಡಿ ನಾನು ಅಷ್ಟು ದೂರನೇ ಹೋಗಿ ಮಾಡಬೇಕು. ನನ್ನ ಫ್ರೆಂಡ್ ಒಬ್ಬಾಕಿ ಅವ್ರ ಅಕ್ಕ ಏನೋ ಹೋಗ್ಯಾಳಂತ, ಅದಕ್ಕೆ ಅದು ಅಲ್ಲೇ ಓದಕ್ಕೆ ಹೋಗ್ಯಾಳಂತ. ಅದಕ್ಕೆ ಅಲ್ಲಿ ಓದಿದ್ರೆ ಭಾಳ ಮರ್ಯಾದೆ ಅಂತ. ನಂಗೆ ಅಲ್ಲಿ ಓದ್ಬೇಕಂತ ಭಾಳ ಆಸೆ ಆಗೈತೆ. ಇವ್ರು ಕಳ್ಸಕ್ಕೆ ಒಲ್ಲ ಅನ್ನತ್ತಾರ. ದುಡ್ಡು ಇಲ್ದವ್ರೆ ಸಾಲ ಮಾಡಾದ್ರು ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ. ಇವ್ರಿಗೆ ಎಲ್ಲ ಐತಿ, ಓದ್ಸಕ್ಕೆ ಇಷ್ಟ ಇಲ್ಲ ಇವರಿಗೆ. ಥೋ ಅಶ್ವಿನಿ, ಯಾಕಿದೆಲ್ಲ? ಅಲ್ಲ ಒಬ್ಬೇಕಿ ಹೆಂಗಿರ್ತೀಯ ಅಷ್ಟು ದೂರ ಹೋಗಿ? ನೀನು ಬಾಬೇಕಾರೆ? ಅಯ್ಯವ್ವ ನಾ ಬರಲ್ಲವ, ನಮ್ಮಪ್ಪ ನಮ್ಮನ್ ಬಿಟ್ಟು ನಾ ಎಲ್ಲಿ ಬರೋದಿಲ್ವ ತಾಯಿ. ಏನು ಅದು ಅಮೇರಿಕಕ್ಕೆ? ಯವ್ವೋ ದೇವ್ರೇ, ನಾವಲ್ಲೇ ಒಲ್ಲವ. ನಾನು ನೀನೇ ಹೋಗ್ಬೇಡ ಅನ್ನತ್ತೀನಿ, ಮತ್ತು ನಾನು ಹೋಗ್ಬೋನೇನ? ಅಶ್ವಿನಿ ಪ್ಲೀಸ್, ಅಷ್ಟು ದೂರ ಬೇಡ ಅಶ್ವಿನಿ ಪ್ಲೀಸ್, ಹೋಗ್ಬೇಡ. ಇಲ್ಲೇ ಬೇಕಾದಂಥವು ಓದ್ಬೋದು, ಬೇಕಾದ್ ಮಾಡ್ಬೋದು. ಹೋಗ್ಬೇಡ ಅಶ್ವಿನಿ. ಲಕ್ಷ್ಮಿ ನೀನು ಹಿಂಗಂದ್ರೆ ಮುಗಿದೋತು. ಆಕಿಗೆ ಮೊದ್ಲ ಕಳ್ಸಕ್ಕೆ ಇಷ್ಟ ಇರಂಗಿಲ್ಲ, ಮೌಗ ಕಳ್ಸಂಗೆ ಇಲ್ಲಕ್ಕೆ. ನೋಡವ ನೋಡು, ನೀನು ನಿಮ್ಮಪ್ಪ ನಿಮ್ಮವನ್ ಬಿಟ್ಟು ಹೋಗಲ್ಲ ಅಂತ ಈಕಿ ಯಾವಾಗ ಹೋದಾನೆ ಅಂತಾಳಿಕಿ. ಯವ ಲಕ್ಷ್ಮಿ ಯಾಕೆ ಒಲ್ಲ ಅಂತಾಳಂದ್ರೆ ಅಲ್ಲಿ ಅಕ್ಕಿ ರುಬ್ಬಿಕೆ ಇರೋದು, ಅತಿಗೆಮ್ಮನು ಇಲ್ಲದಾರ. ಅದಕ್ಕೆ ಇಲ್ಲಿ ಹಂಗಲ್ಲ, ಅಣ್ಣ ಇರ್ತಾನೆ, ಅತಿಗೆಮ್ಮ ಇರ್ತಾಳ, ಅಪ್ಪಾಜಿ ಐತಿ, ಇಷ್ಟು ಮಂದಿ ಅದೀರಿ. ಅದಕ್ಕೆ ನಾನು ಹೋಗ್ತೀನಿ ಅನ್ನತ್ತಿರೋದು. ನಮಗೆಲ್ಲರೂ ಇರ್ತಾರವ ಸುತಾರ್ಲಿ. ಏನ ನಿನಗಲ್ಲಿ ಯಾರು ಇರೋದಿಲ್ಲಲ್ಲ, ಅದನ್ನ ಹೇಳತ್ತೀನಿ. ಕಾಲ್ಮಾನ ಸರಿ ಇಲ್ಲ, ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿ ಈ ಹುಡುಗಿಯಾರ ಜೀವನನ ಹಾಳು ಮಾಡೋ ಮಂದಿದಾರ ಎಷ್ಟೋ ಪ್ರಪಂಚದಾಗ. ಅದು ಅಲ್ಲದೆ ಈಗಿಂದ ಅವು ಸುಡುಗಾಡ ಒಂದು ಈಟ್ ಕಾಲೇಜ್ಗೆ ಹೋಗಕ್ಕೆ ನಿಲ್ಲತ್ಲೆ ಇವ್ ಜೊತೆಗೆ ಯಾರು ಇರ್ತಾವಲ್ಲ, ಬಾ ಅಲ್ಲಿ ಹೋಗನ್ ಬಾ, ಪಬ್ಬಿಗೆ ಹೋಗನ್ ಬಾ, ಬಬ್ಬಿಗೂ ಬುಬ್ಬಿಗೆ ಹೋಗನ್ ಬಾ ಅಂತೇಳಿ ಸುಡುಗಾಡವು. ಎಲ್ಲೆಲ್ಲೇ ಪಿಕ್ಚರ್ಗೆ ಹೋಗನ್ ನಡಿ, ಅಲ್ಲಿ ಹೋಗನ್ ನಡಿ, ಪಾರ್ಟಿ ಮಾಡಕ್ಕೆ ಹೋಗನ್ ನಡಿ ಅಂತ ಹೋಗೋದು ಜಾಸ್ತಿ. ನಮ್ಮ ಕಡೆನೇ ಹೆಚ್ಚಾಗ್ಯಾವ ಇವು. ಇನ್ನು ಯವ್ವ ದೇವ್ರೆ, ಅಲ್ಲ ಅಮೇರಿಕದಾಗ ಅದೆಲ್ಲ ಸರ್ವೇ ಸಾಧಾರಣ ಅವರಿಗೆ. ಇನ್ನು ಅಲ್ಲಿ ಹೋಗಿಂದು ಇದನ್ನೆಲ್ಲ ಮಾಡಾಕತ್ರ. ಹೌದನ ಅಶ್ವಿನಿ, ನಿಮ್ಮ ಮನುಷ್ಯಳಾಗಿ ಬರ್ತೀಯ ಹೊಳ್ಳಿ? ಬೇಡವ ಅಶ್ವಿನಿ, ನನ್ನ ಕೈಲಿ ನಿನ್ನ ಅಷ್ಟು ದೂರ ಕಳ್ಸಕ್ಕೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ನೀ
ಬೇಕಾದ್ ಮಾಡ್ಕೊ. ನಾನೆಲ್ಲ ಅಪ್ಪನ ಹತ್ರ ಮಾತಾಡೀನಿ, ಅಪ್ಪ ಕಳಿಸ್ತೀನಿ ಅಂತ ಹೇಳೈತಿ. ಆಮೇಲೆ ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ತೀನಿ ಅಂತಲೂ ಹೇಳೈತಿ. ಅಲ್ಲ, ಈ ಸೆಮ್ ಇನ್ನು ಮುಗ್ದೇ ಇಲ್ಲಲ್ಲ, ನೀ ಈಗ ಹೋಗ್ತೀಯಾ? ಈಗ ಏನು ಹೋಗೋದಲ್ಲ, ಸೀಟರ ಇದು ಮಾಡ್ಬೇಕಲ್ಲ. ಮತ್ತು ನಮಗೋಸ್ಕರ ಕಾದಿಟ್ಟಿರ್ತಾರನ ಅದು. ಆಮೇಲೆ ಪಾಸ್ಪೋರ್ಟ್ ವೀಸಾಗೆ ಇದು ಮಾಡ್ಬೇಕು, ಅದಕ್ಕೊಂದು 3 ತಿಂಗಳ ಟೈಮ್ ಬೇಕು. ಎಲ್ಲ ಟ್ರೈ ಮಾಡ್ಬೇಕಲ್ಲ. ಅಂದ್ರೆ ಮೈಂಡ್ನಾಗ ಫಿಕ್ಸ್ ಆಗ್ಬಿಟ್ಟಿ ನೀನು ಹೋಗ್ಲೇಬೇಕಂತೇಳಿ, ಹೌದಿಲ್ಲ? ಲಕ್ಷ್ಮಿ ಅಕ್ಕ, ಜಾಕಕ್ಕೆ ಹೋಗಿದ್ದೇನೆ? ಜಾಕ ಮಾಡ್ಕೊಂಬಂದೆ ಈಗ ಜಸ್ಟ್. ನೀನು ಒಬ್ಬಕ್ಕೆ ಬಂದೇನೆ? ಅಕ್ಕ, ಕಾಲೇಜಿಗೆ ಒಂಚೂರು ದೌಡ್ ಬಿಡ್ತಾ, ನೀನು ಬೆಟ್ಟಾಗಿ ಮನೆಗೆ ಹೋಗೋಣ ಅಂತ ಬಂದೆ. ಅವು ಹೇಳೇನಿ ಹಿಂಗೆ ಹೊಂಟೇನಿ ಅಕ್ಕನ ಕಡೆ ಅಂತೇಳಿ, ಹೋಗಿ ಬರವ ಅಂತ ಅಂದ್ಲ. ಬಂದಿ ಚಲೋ ಆಯ್ತು. ಮತ್ತೇನೋ ತಿಂದೇ ಇಲ್ಲ? ಬಾ, ದೋಸೆ ಮಾಡಕ್ಕೆ ಬಿಸಿ ಬಿಸಿವು ಹಾಕ್ಕೊಡ್ತೀನಿ, ಹಿಟ್ಟೈತಿ, ಒಂದು 2 ತಿನ್ನು ಅಂತಿ. ಬಾ. ಬೇಡಕ್ಕ, ನಾನು ಪಾನಿಪುರಿ ತಿಂದಿದ್ದೆ. ದೊಡ್ಡ ಸೆಣಪ್ ತಿಂದು ಪಾನಿಪುರಿ ತಿಂದ್ರೆ ಊಟ ನಾಷ್ಟ ಮಾಡ್ದಂಗೆ ಆತನ. ಟೈಮ್ ಎಷ್ಟಾಗೈತಿ? 1 ಗಂಟೆ ಆಗೈತಿ. ಬಾ, ಒಂದು 2 ದೋಸೆ ಯಾರ ತಿನ್. ಬಾ, ಅನ್ನ ಉಣ್ತೀನಂದ್ರೆ ಅನ್ನ ಉಣ್ಣು, ಅಡಿಗೆ ಆಗೈತಿ. ಏನು ಬೇಡಕ್ಕ, 1-2 ದೋಸೆ ಕೊಡ್ಬೇಕಾರ. ಅವನು ನಿನ್ನೆ ದೋಸೆ ಮಾಡಿದ್ಲ, ಆದ್ರೆ ಹಂಚ್ಬಿಟ್ಟು ತಾನೇ ಎದ್ದು ಬರಾಕತ್ತಿದ್ವು ದೋಸೆ. ರಗಟೆಯಾಗಿ ಗೊತ್ತನ? ಅಯ್ಯೋ ದೇವ್ರೆ, ಮೆತ್ತ ದೋಸೆನೇ ಮಾಡಂಗಿಲ್ಲಕ್ಕೆ. ಅದು ಹಿಂಗೆ ಚುಚ್ಚಗ ಹಾಕಿ ಎಬ್ಸೋದೇ ಬೇಡ, ಹಿಂಗೆ ಬಟ್ಲದಂಗೆ ಆಗ್ಬಿಡ್ತದೆ ತಾನೇ ಮುದ್ರಕೊಂಡು ರಗಟೆದಂಗೆ. ಮಾಡಿದ್ದ ಅಡಿಗೆ ಹೆಸರು ಇಡಕ್ಕೆ ನಂಬರ್ 1 ಅದಿ ನೋಡು. ಬತ್ತೀನಿ ಬಾ. ಅವ್ವ ಅಪ್ಪ ಆರಾಮದಾರಲ್ಲ? ಅಕ್ಕ, ಎಲ್ಲರೂ ಆರಾಮದಾರ. ಬಾ ಹಂಗಾರ ಹಾಕ್ತೀನಿ ಬಾ. ಅಕ್ಕ, ನಾನು ಬಂದಿದ್ದು ಒಂದು ಕೆಲ್ಸದ ಮೇಲೆ ಬಂದಿದ್ದೆ. ಏನು ಅದು? ಅದು ನಿನ್ನೆ ಏನಾಯ್ತು ಗೊತ್ತಾ? ಗಿರ್ಜಕ್ಕರ್ ಅದಾರಲ್ಲ. ಗಿರ್ಜಕ್ಕ ಚಿಗೋ, ಏನಾಯ್ತು? ಆರಾಮದಾರಲ್ಲ? ಅವ್ರಿಗೇನು ಆಗಿಲ್ಲ, ಆರಾಮಾಗಿ ಅದಾರ. ಆದರೆ ಪಾಪ ಸಾಲ ಭಾಳ ಅಂದ್ರೆ ಭಾಳ ಆಗೈತಕ್ಕ. ಭಾಳ ಆಗಿ ಅವರು ಮಲ್ಲೇಶ್ ಮಾಮನೂ ಒಂದು ಸ್ವಲ್ಪ ಏನೋ ಕುಡಿತಾನಂತ. ಆ ಕುಡಿದು ಒಂದು ಸ್ವಲ್ಪ ಅದು ನಡಿತೈತಿ ಬಿಡ್ತಾರ ಅಂತ ಅಂತಾರಪ್ಪ. ರಾತ್ರಿ ಅಷ್ಟೇ ಕುಡಿತಾರಂತೀಗ. ಆಮೇಲೆ ಹೊಲಕ್ಕೆ ಪೀಕ್ ಅಷ್ಟಕ್ಕಷ್ಟೇ, ವರ್ಷಕ್ಕೊಮ್ಮೆ 6 ತಿಂಗಳಿಗೆ ರೊಕ್ಕ ಕಂಡು ಕೈಯಾಗ ಸಾಲ್ಬೇಕಲ್ಲ. ಕಟಾವು ಮಾಡೋ ಹೆಚ್ಚಾಗ್ಯಾವು, ಆಮೇಲೆ ಅಲ್ಲಿ ಕೊಡ್ತಗೊಳ್ಳವು ಹೆಚ್ಚಾಗ್ಯಾವು, ಸಾಲ, ಹುಡುಗನ ಫೀಜು ಅಂತೇಳಿ ಅಂತಿದ್ರಪ್ಪ. ಒಟ್ಟು ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಮ ಆಫೀಸ್ನಾಗ ಯಾವ್ದಾರ ಕಸ ಹೊಡೆ ಕೆಲಸ, ಪಿಯೋನ್ ಕೆಲಸ, ವಾಚ್ಮ್ಯಾನ್ ಕೆಲಸ, ಇಲ್ಲ ನಿನಗೆ ಗೊತ್ತಿದ್ದಲ್ಲಿ ಬೇರೆ ಕಡೆ ಆಗಲಿ ಒಂದು ವಾಚ್ಮ್ಯಾನ್ ಕೆಲಸ ತಿಂಗಳಿಗೆ ಒಂದು 10-15 ಸಾವಿರ 12 ಸಾವಿರ ಹಿಂಗೆ ಕೊಡ್ತಾರನ್ನ ಕೇಳು, ಕೆಲಸ ಮಾಡ್ತೈತಿ ಅಂತೇಳಿ ಹೇಳತ್ತಿದ್ರ. ಇದ್ರ ಒಂಚೂರು ನೋಡಿ ಹೇಳನ್ನುವ ಅಂತ ಹೇಳಿ ಕಳ್ಸಿದ್ರ. ಅಲ್ಲ, ಅವೇನ ಮಲೇಶಿ ಏನೋದೇನಂತ? ಅವ್ನು ನಮ್ಮ ಆಫೀಸ್ನಾಗ ಏನು ಕೆಲಸ ಕೊಡ್ಬೇಕತ್ತ? ಅದಮ್ಮ, ಅದೇ ವಾಚ್ಮ್ಯಾನ್ ಪಿಯೋನ್. ಸುಮ್ಮನೆ ಅಂತ ಕುಡ್ಕುರ್ನೆಲ್ಲ ತಂದು ಸೇರಿಸ್ಕೊಂಡ್ರೆ ಮುಗಿದೋದ್ ಕತಿ. ಯಾಕೆ ಬೇಕು ಆ ಕುಡ್ಕುರ್ನೆಲ್ಲ? ಈಗಿದ್ದಾರೆ ನೀನು ಬಿಡಿಸ್ಬೇಕನ್ ಮತ್ತೆ? ಹಂಗೆಲ್ಲ ಬಿಡ್ಸಕ್ಕೂ ಆಗಂಗಿಲ್ಲ. ಅದು ಅಲ್ದ ಕುಡ್ದು ಅವು ಏನು ಮಾಡ್ಯಾವ ಯಾರಿಗೆ ಗೊತ್ತು. ಅಂಥವನ್ನೆಲ್ಲ ತಂದು ಸೇರಿಸ್ಕೊಂಡು ಅಸಲ ಹಿಂದಾಗಡೆ ಇಲ್ಲಿ ಕುಡ್ದು ನಿಂದ್ರಾಕತ್ರೆ ಕೆಲ್ಸಕತ್ತೇನ? ಸುಮ್ಮನೆ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇಲ್ಲಮ್ಮ, ಇನ್ನೇನು ಪಾಪ ಸ್ವಲ್ಪ ಒಳ್ಳೆಯವ್ರವ್ರು, ಏನೋ ತೊಂದರೆ ಆಗೈತೆ ಅವ್ರಿಗೆ ಪಾಪ, ಅದಕ್ಕೆ ಹಿಂಗಾಗೈತಷ್ಟೇ. ಇಲ್ಲಾಂದ್ರೆ ಹಿಂಗೆಲ್ಲ ಆಗಂಗಿಲ್ಲ. ಇದು ಏನದು ತೊಂದರೆ ಆಗೈತೆ ಅಷ್ಟೇ ಅವರಿಗೆ. ಯಾಕಂದ್ರೆ ಅವ್ರು ಇಷ್ಟು ವರ್ಷದಿಂದ ಎಲ್ಲ ಅದಾರಲ್ಲ, ಮತ್ತೆ ಹಂಗೆ ಸಾಲ ಆಗಿತ್ತಂದ್ರೆ ಇದಾಕಿದ್ದಿಲ್ಲ. ಸುಮ್ಮನೆ ನೀನು ಬಿಕ್ಕಲ್ ಬೇಡ ನೀನು, ಏನ? ಅವರಿಗೆಲ್ಲ ಕೆಲಸ ಕೊಡೋಕ್ಕಾಗಲ್ಲ ಅಂತ ಹೇಳು. ಇವತ್ತು ಇವರು ನಾಳೆ ಇನ್ನೊಬ್ರು ಬರ್ತಾರೆ ಮತ್ತೆ, ಗಿರ್ಜವ್ವ ಪ್ರೇಮವ್ವ ತಾಯ್ಕೆ ಆತ ಈಕೆ ಆತ ಅಂತೇಳಿ. ನೀ ಸುಮ್ಮನೆ ಇರ ನೀನು. ಸರಿ ಲಕ್ಷ್ಮಿ, ಅದು ಆಮೇಲೆ ನೋಡೋಣಂತೆ, ಬಿಡಿ ಈಗ ಅದು ಹೋಗ್ಲಿ. ಬಾ, ನೀ ಬಾ, ದೋಸೆ ತಿನ್ ಬಾ. ಅಶ್ವಿನಿ, ನೀನು ತಿಂತೀನ? ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಬೇಜಾರಿಲ್ಲ, ಜಗಳ ಮಾಡಿ ಬಾ, ಈಗ ತಿನ್ ಬಾ. ಅಶ್ವಿನಿ, ನನ್ನ ಜೊತೆ ತಿನ್ಬಾರ? ನಾನು ಅಲ್ಲ ಲಕ್ಷ್ಮಿ. ಲಕ್ಷ್ಮಿ, 1-2 ಕರ್ಕೊಂಡೋಗವ, ತಿನ್ನು. ಬೆಳಗಿನ ಜಗಳ ಮಾಡಿ ಒಂದೇ ಒಂದು ತಿಂದು ಎದ್ದು ಬಂದಾಳ. ಇಷ್ಟೊತ್ತಾತ್. ಬಾ, ನೀ ತಿನ್ನಲ್ಲ ಅಂದ್ರೆ ನಾನು ತಿನ್ನಲ್ಲ. ಆಯ್ತು ನೋಡಿ. ಪಾರ್ವತಿ, ನೀನು ನೋಡು, ನಾ ಹೇಳ್ತೇನಲ್ಲ, ಈ ಹುಡುಗರು ನೋಡಿದ್ರೆ ದೂರ ಇಡೋದು ಒಳ್ಳೇದು. ನೀನು ಅಲ್ಲ, ಎಲ್ಲರಿಗೂ ಕೆಲಸ ಕೊಡ್ಸಕತ್ತೇನ? ಹೊಟ್ಟಿಗೆ ಏನ್ತಿತ್ತು ಗೊತ್ತಾಗಲ್ಲ. ಅವ್ರು ಯಾರ ಕೆಲಸ ಬೇಕಂತ ಕೇಳಿದ್ರಂತೆ. ನೀ ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನ ನಿನ್ನ ಗಂಡಗೆ ಹೇಳು ಕೆಲಸ ಕೊಡ್ಬೇಡ ಅಂತೇಳಿ. ಆದರೂ ಗಿರ್ಜವರು ಭಾಳ ಒಳ್ಳೆ ಮನುಷ್ಯಳ ಅದಾಳ. ಏನೋ ತೊಂದರೆ ಇರ್ಬೇಕು ಬಿಡ್ರಿ, ಅದಕ್ಕೆ ಮರ ಹೋಗ್ಲತ್ತಾಗ. ಭಾಳ ಅಂದ್ರೆ ಏನು ವಾಚ್ಮ್ಯಾನ್ ಕೆಲಸ, ಅವ್ರೇನು ಆಫೀಸ್ನಾಗ ಬಂದು ಪೈಲ ನೋಡಕ್ಕೆ ಹೋಗಾರ. ವಾಚ್ಮ್ಯಾನ್ ಕೆಲಸ ಕಾಯ್ತಾರ ಹೋಗ್ಲತ್ತಾಗ. ಅವ್ರಿಗೆ ಯಾಕೆ ಸುಮ್ಮನೆ ನಾವೇನಾರ ಒಂದು ಅನ್ಬೇಕು? ಇದ್ರೆ ಕೊಡ್ತಾರ, ಇಲ್ಲಂದ್ರೆ ಇಲ್ಲ. ಸುಮ್ಮನೆ ತಣ್ಣಗಿರ ನೀನು. ಇವತ್ತು ಇವರು ನಾಳೆ ಇನ್ನೊಬ್ರು ಯಾಕೆ ಬೇಕು?